ಬೆಂಗಳೂರಿನಿಂದ ಕಾಶಿಗೆ ಇಲ್ಲಿದೆ ರಹಸ್ಯ ಗುಹೆ. ಪ್ರಳಯ ಆಗುತ್ತೆ ಅಂದರೆ ಇಲ್ಲಿನ ಆಯುಧಗಳೇ ಸೂಚನೆಯನ್ನು ನೀಡುತ್ತೆ. ಆ ವಿಶೇಷವಾದ ದೇವಸ್ಥಾನದ ಇಂಚಿಂಚು ಮಾಹಿತಿಯನ್ನು ಇವತ್ತು ನಾವು ನಿಮಗೆ ತಿಳಿಸ್ತೀವಿ. ಇದೇ ಸಮಯ ವಿಶೇಷ. ನಾನು ಭಾವನಾ ಆರ್ ಗೌಡ. ಪ್ರಕೃತಿಯ ವಿಸ್ಮಯಕ್ಕೆ ಕೈಗನ್ನಡಿ, ಪರಮೇಶ್ವರನ ಅಣತಿಗೆ ಧರೆಗಿಳಿಯುವ ಭಾಸ್ಕರ, ಮಹಾ ಋಷಿಗಳು ಪೂಜಿಸಿದ ಮಹಾದೇವನ ದರ್ಶನ. ಇವತ್ತು ನಾನಿರೋದು ಬೆಂಗಳೂರಿನ ಸುಪ್ರಸಿದ್ಧವಾದಂತಹ ಅತ್ಯಂತ ಪ್ರಾಚೀನವಾದ ದೇವಾಲಯ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೀನಿ. ಇಲ್ಲಿ ಮಹರ್ಷಿ ಗೌತಮರು, ಮಹರ್ಷಿ ಭಾರದ್ವಾಜರು ತಪಸ್ಸನ್ನಾಚರಿಸಿದ ಪುಣ್ಯ ಭೂಮಿ ಇದು. ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯ ತನ್ನ ಪಥವನ್ನ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಿಸುವಾಗ ಸಾಕ್ಷಾತ್ ಶಿವನ ಅಪ್ಪಣೆಯನ್ನ ಪಡೆಯುತ್ತಾನೆ. ಜಟಾಟವಿ ಗಲಜ್ವಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಮಟ್ಟ 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 ಮನ್ನೆನಾದ ವಡ್ಡ ಮರವಯಂ ಚಕಾರ ಚಂಡ ತಾಂಡವಂತನೋತು ನ ಶಿವ. ಹರ ಹರ ಶಿವ ಶಂಕರ ನೀಲಕಂಠ ಗಂಗಾಧರ್ ಆಯ ಚರಣಂ ದೇಹ. ಹರ ಹರ ಪಾರ್ವತಿ ಪತೆ ಹರ ಹರ ಮಹಾದೇವ. ಬೇಡಿದ ನೀಡುವ ಭಕ್ತರ ಬಂಧು, ಕೋಟ್ಯಾನುಕೋಟಿ ಹೃದಯ ಸಿಂಹಾಸನದ ಆರಾಧ್ಯ ದೈವ ಮಹಾದೇವ. ಮಹಾದೇವ ಅನಂತ ವಿಸ್ಮಯ ಅವಿಸ್ಮರಣೀಯ ಚಮತ್ಕಾರವು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಅಡಕವಾಗಿದೆ. ಮಾಧ್ಯಾಹ್ನೇತು ಗಂಗಾಧರ, ಗಂಗೆಯನ್ನು ಯಾವಾಗಲೂ ಧರಿಸಿರೋವಂಥ ಗಂಗಾಧರ ಗುಹೆಯಲ್ಲಿ ಅಡಗಿ ಕುಳಿತಿರೋವಂಥವನ್ನ ಹತ್ರ ನಾವು ಪೂಜೆ ಮಾಡಿದಾಗ ಗಂಗೆಯಿಂದ ಪರಿಚಯಿಸಿ ನಮ್ಮನ್ನು ಅನುಗ್ರಹ ಮಾಡೋಕ್ಕೆ ಗುಹೆ ಒಳಗೆ ಕೂತಿದ್ದಾರೆ. ಸಂಧ್ಯಾ ವಿಶೇಷತಃ ಶಿವಗಂಗಾ, ಆ ಪರ್ವತದಲ್ಲಿರೋ ಶಿವಗಂಗೆ ಸೂರ್ಯನ ಅಸ್ತಮಾನ, ಚಂದ್ರವನ್ನ ಉದಯ, ಈ ಅಸ್ತಮಾನದ ಕಾಲದಲ್ಲಿ ಯಾರು ಈಶ್ವರನನ್ನು ದರ್ಶನ ಮಾಡ್ತಾರೆ ಅವರಿಗೆ ಪೂರ್ಣವಾದ ಪ್ರಸಾದ ಸಿಗುತ್ತೆ. ಅದು ಪರ್ವತದಲ್ಲಿ, ಅಂದರೆ ಶಿವಗಂಗೆ ಅನ್ನೋ ಪರ್ವತದಲ್ಲಿ ಸ್ವಾಮಿ ಋಷಿಗಳು ಪೂಜೆ ಮಾಡ್ತಾಯಿದ್ರು. ಆ ತ್ರಿಕಾಲ ಪೂಜೆಯನ್ನು ಬೇರೆ ಬೇರೆ ಭಾಗಗಳಲ್ಲಿ ಮಾಡೋದ್ರಿಂದ ತಮ್ಮ ಮಾನಸಿಕ ನೈತಿಕವಾದ ದೃಷ್ಟಿದೋಷಗಳೆಲ್ಲ ಬದಲಾಗುತ್ತೆ. ಆ ಬದಲಾಗೋದ್ರಿಂದ ಅಲ್ಲಿ ವೈಶಿಷ್ಟ್ಯತೆ ಇರುತ್ತೆ. ಸಾಮಾನ್ಯ ಎಲ್ಲ ಈಶ್ವರನ ದೇವಸ್ಥಾನಕ್ಕೆ ಹೋದರೆ ವಿಶಾಲವಾಗಿ ದೇವಸ್ಥಾನ ಇರುತ್ತೆ, ಆರಾಮಾಗಿ ಕೂತ್ಕೋಬೋದು, ನೋಡ್ಬೋದು, ಕಂಬ ನೋಡ್ಬೋದು, ದೇವರು ನೋಡ್ಬೋದು. ಆದರೆ ದೇವ್ರ ಹತ್ರ ಬಂದಾಗ ಮರೆತು ಬಿಡ್ತೀವಿ. ಆದರೆ ಗವಿ ಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಬಂದಾಗ 2 ಸರಿ ತಲೆ ಹೊಡ್ಕೊಂಡ್ರೆ ಇಲ್ಲಿ ತಲೆ ತಗಲುತ್ತೆ. ತಲೆ ತಗಲಿದಾಗ ಬುದ್ಧಿ ಬರುತ್ತೆ, ಬುದ್ಧಿ ಬಂದಾಗ ದೇವರು ಕಾಣಿಸುತ್ತೆ, ದೇವರು ಕಂಡಾಗ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಅನ್ನೋ ಉದ್ದೇಶನೇ ಗುಹಾಂತರವಾದ ದೇವಸ್ಥಾನ ಈ ನಮ್ಮ ಗಂಗಾಧರೇಶ್ವರನ ದೇವಸ್ಥಾನ. ಪುರಾತನ ಕಥೆಗಳ ಪ್ರಕಾರ ಅಚ್ಚರಿಗಳ ದೇವಾಲಯ ಗವಿ ಗಂಗಾಧರೇಶ್ವರನು ಪ್ರಳಯದ ಮುನ್ಸೂಚನೆ ನೀಡುತ್ತಾನಂತೆ. ಪ್ರಳಯ ರುದ್ರನ ಆಯುಧಗಳಾದ ತ್ರಿಶೂಲ, ಡಮರುಗ, ಚಕ್ರಗಳು ಪ್ರಳಯದ ವೇಳೆ ಎದ್ದು ಕುಣಿಯುತ್ತಂತೆ. ಆಗಲೇ ಇಡೀ ಭೂಮಿ ನಾಶವಾಗಿ ಪ್ರಳಯವಾಗುತ್ತಂತೆ. ಪೌರಾಣಿಕ ಕಥೆಗಳ ಪ್ರಕಾರ ಪ್ರಳಯ ಆಗುತ್ತೆ ಅಂದರೆ ಈ ದೇವಸ್ಥಾನದ ಶಿವನ ಡಮರುಗ, ಡಸೆ, ತ್ರಿಶೂಲಗಳು ಎದ್ದು ಕುಣಿಯುತ್ತೆ. ಪ್ರಳಯದ ಸೂಚನೆಯನ್ನ ಈ ದೇವಸ್ಥಾನದ ಕಲ್ಲಿನ ಆಯುಧಗಳೇ ನೀಡುತ್ತೆ. ನೋಡಿ, ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯರಶ್ಮಿ ಈ ಮಹಾದ್ವಾರದ ಮೂಲಕವೇ ಹಾದು ದೇವಸ್ಥಾನವನ್ನ ಪ್ರವೇಶಿಸುತ್ತೆ. ಅಷ್ಟೇ ಅಲ್ಲ, ಕಾಶಿಗೆ ಹೋಗೋಕೆ ಗುಹೆಯಂತಿರುವ ಈ ದೇವಸ್ಥಾನದ ಒಳಗೆ ರಹಸ್ಯವಾದ ಸುರಂಗ ಮಾರ್ಗ ಕೂಡ ಇದೆ. ಒಂದಲ್ಲ, ಎರಡಲ್ಲ, 3 ವಿಸ್ಮಯಗಳಿಗೆ ಸಾಕ್ಷಿ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಸಾವಿರದ 830 ಕಿಲೋಮೀಟರ್ ದೂರದ ಬೆಂಗಳೂರು ಕಾಶಿ ಪ್ರಯಾಣಕ್ಕೆ ಗವಿ ಗಂಗಾಧರೇಶ್ವರ ದೇಗುಲದಿಂದ ಸುರಂಗ ಗುಹೆ ಇದೆ. 16 ವರ್ಷಗಳಿಂದ ಈ ಸುರಂಗ ಮಾರ್ಗ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಈ ಗುಹೆ ಮೂಲಕವೇ
ಗೌತಮ ಮಹರ್ಷಿ, ಭಾರದ್ವಾಜ ಮುನಿಗಳು ತೆರಳಿ ಶಿವನ ಪೂಜೆ ಮಾಡುತ್ತಿದ್ದರಂತೆ. ಸಾಮಾನ್ಯವಾಗಿ ಈ ಒಂದು ದೇವಸ್ಥಾನದ ಇತಿಹಾಸ ಋಷಿಗಳ ಕಾಲದಲ್ಲಿ ತಮ್ಮ ತಪೋಭವನದಿಂದ ಅದನ್ನು ಕಟ್ಟಿದ್ರು ಅಂತ ಹೇಳ್ತೀವಿ. ಅವರು ತಪಸ್ಸಿನಲ್ಲಿ ಕೂತ್ಕೊಂಡು ಆ ಒಂದು ಬಂಡೆಯನ್ನು ಗುಹೆಯಾಗಿ ಮಾಡಿ ಗುಹೆಯಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ, ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಇಲ್ಲಿರೋ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ಆ ದಕ್ಷಿಣಾಭಿಮುಖವಾಗಿರೋ ಲಿಂಗಕ್ಕೆ ಬ್ರಹ್ಮಸೂತ್ರ ಇದೆ, ಶಿವಶಕ್ತಿ ಸ್ವರೂಪವಾದ ಮಧ್ಯದಲ್ಲಿ ಒಂದು ಮಾರ್ಗ ಇದೆ. ಇದು ಎರಡರ ಮಧ್ಯದಲ್ಲೂ ಋಷಿಗಳು ಪೂಜೆ ಮಾಡಿದಂತಹ ವೈಶಿಷ್ಟ್ಯವಾದ ಈ ದೇವಸ್ಥಾನದಲ್ಲಿ ಹೊರಭಾಗದಲ್ಲಿ ಎರಡು ಆಯುಧಗಳು, ಅಂದರೆ ಸೂರ್ಯಪಾನ ಚಂದ್ರಪಾನ ಅಂತ 2 ಚಕ್ರಗಳು, ತ್ರಿಶೂಲ ಡಮರುಗ 2 ಶಿವನ ಆಯುಧಗಳಿದೆ ಅಂತ ಒಂದು ಪ್ರತೀತಿ ಇದೆ. ಈ ಪ್ರತೀತಿಯ ಸತ್ಯಾಂಶ ಏನಪ್ಪ ಅಂದರೆ, ಚಕ್ರಗಳ ಸುತ್ತಿದಾಗ, ಅಂದರೆ ಸಾಮಾನ್ಯವಾಗಿ ವಿಷ್ಣು ಚಕ್ರ ಬಿಟ್ಟರೆ ಅದಕ್ಕೊಂದು ಬಲಿ ಆಗಲೇಬೇಕು. ಅಂದರೆ ಶಿಶುಪಾಲನ ವಧೆ ಆಯಿತು, ಹೀಗೆ ಅನೇಕರ ವಧೆಯೆಲ್ಲ ಆ ಸ್ವಾಮಿಯ ಶಂಕು ಚಕ್ರದಿಂದ ನಡೀತು. ಆ ರೀತಿಯಾಗಿ 2 ಚಕ್ರಗಳು ದೇವಸ್ಥಾನದ ಮುಂಭಾಗದಲ್ಲಿ ಶಿಲಾಕಾರವಾಗಿ ನಿಂತಿದೆ. ಆ 2 ಚಕ್ರಗಳು ಯಾವಾಗ ಸುತ್ತುತ್ತೆ ಅಂದರೆ ಬಲಿ ಆಯಿತು ಅಂತ ಒಂದರ್ಥ. ವಿಷ್ಣು ತನ್ನ ಕೈಯಿಂದ ಚಕ್ರ ಬಿಟ್ಟರೆ ಅದಕ್ಕೊಂದು ಬಲಿ ಅಂತ ನಾವೆಲ್ಲ ನೋಡಿದ್ದೀವಿ, ಪುರಾಣಗಳಲ್ಲಿ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಶಿವನ ಮುಂದೆ ಇರೋ 2 ಚಕ್ರಗಳು ಸುತ್ತಿದಾಗ ಇಲ್ಲಿಗೆ ಮಂಗಳ ಆಯಿತು. ಆ ಮಂಗಳ ಆಗಬೇಕಾದ್ರೆ ಅದಕ್ಕೊಂದು ಶಬ್ದ ಬರುತ್ತೆ, ಅಲ್ಲಿರೋ ಡಮರುಗದಿಂದ ಹೊರಡುವಂಥ ನಾದ. ಆ ಡಮರುಗದ ನಾದ ಅಂದರೆ ಯಾವಾಗಪ್ಪ ಅಂದರೆ, ಕಾಲಭೈರವ ತಾನು ತಾಂಡವ ಆಡುವಾಗ ಆ ನಾದವನ್ನು ಬಾರಿಸ್ತಾನೆ, ಈಶ್ವರ ತಾಂಡವ ಆಡುವಾಗಲೂ ಆ ಭಾಗವನ್ನು ಬಾರಿಸ್ತಾನೆ. ತಾಂಡವ ಆಗಿದೆ ಅಂದರೆ ಪ್ರಳಯಕ್ಕೆ ಕಾಲ ಅಂತ ಒಂದು ವೈಶಿಷ್ಟ್ಯತೆ ನಮ್ಮ ಪುರಾಣಗಳಲ್ಲಿದೆ. ಅದೇ ರೀತಿಯಾಗಿ ಇಲ್ಲಿರೋ ಡಮರುಗ ಶಬ್ದ ಶುರು ಮಾಡಿದ ತಕ್ಷಣ ಆ ತ್ರಿಶೂಲ ಭಾಗವನ್ನು ಭೂಮಿಯನ್ನು ಅಗೆದು 2 ಭಾಗವಾಗಿ ವಿಂಗಡಿಸಿ ಈ ಭೂಮಿಯೆಲ್ಲ ಆ ಒಳಕ್ಕೆ ಭೂಲೋಕದ ಹೊರಟೋಗೋದಕ್ಕೆ ಒಂದು ವೈಶಿಷ್ಟ್ಯತೆ. ಈ 4ನ್ನು ಶಿಲಾರೂಪವಾಗಿ ಆಗಿನ ಕಾಲದಲ್ಲಿ ನಿಲ್ಲಿಸಿದ್ದಾರೆ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯನು ತನ್ನ ದಿಕ್ಕು ಬದಲಿಸುವ ಮುನ್ನ ಗವಿ ಗಂಗಾಧರೇಶ್ವರನ ಅನುಮತಿ ಪಡೆಯಲು ಗುಹೆಯೊಳಗೆ ಸೂರ್ಯರಶ್ಮಿ ಹಾದು ಬಂದು ಶಿವಲಿಂಗಕ್ಕೆ ನಮಸ್ಕರಿಸುತ್ತೆ. ನನ್ನ ಹೆಸರು ಸಶ್ರೀಕ್ ಅಂತ. ನಾವು ಈ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ಬರ್ತಿದ್ದೀವಿ. ಈ ದೇವಸ್ಥಾನ ಪುರಾಣ ಸಿದ್ಧಕ್ಷೇತ್ರ. ಇಲ್ಲಿ ಗೌತಮ ಋಷಿಗಳು, ಭರದ್ವಾಜ ಋಷಿಗಳು ತಪಸ್ಸು ಮಾಡೋದ್ರಿಂದ ಇಲ್ಲಿ ರುದ್ರದೇವರ ನಿತ್ಯ ಸನ್ನಿಧ್ಯ ಇರುತ್ತೆ. ಸೊ ನಾವು ಬೇರೆ ಇಷ್ಟಾರಿಗೆಲ್ಲ ಸಿದ್ಧರಿಸುತ್ತೆ. ನಾನು 10th ಎಕ್ಸಾಮು 12th ಎಕ್ಸಾಮ್ ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ ಮೇಲೆ ತುಂಬ ಚೆನ್ನಾಗಿ ಬರದೆ. ಮತ್ತು ನನ್ನ ಇಷ್ಟವಾದ ಕಾಲೇಜ್ ನನಗೆ ಅಡ್ಮಿಷನ್ ಸಿಕ್ತು. ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಎಲ್ಲ ಇದೆ ಇಲ್ಲಿ ರುದ್ರದೇವರ ಪೂಜೆಯಿಂದ. ಈ ಎಲ್ಲ ವಿಸ್ಮಯಗಳಿಂದಲೇ ಭಕ್ತರು ಗವಿ ಗಂಗಾಧರೇಶ್ವರನ ಆರಾಧಿಸುತ್ತಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ವಿಸ್ಮಯ, ನಂಬಿದವರಿಗೆ ಬೇಡಿದ್ದೆಲ್ಲವನ್ನ ನೀಡುವ ಕಾಮಧೇನು ಗವಿ ಗಂಗಾಧರೇಶ್ವರ ಸ್ವಾಮಿ. ಇದೇ ಈ ಹೊತ್ತಿನ ವಿಶೇಷ. ಕ್ಯಾಮ್ರಾಮ್ಯಾನ್ ಜಯಪ್ರಭು ಜೊತೆ ಭಾವನಾ. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.